ಗಂಜಲಕ್ಕೆ ಬೇವಿನ ಸೊಪ್ಪು ಹಾಕಿದ್ದೀವಿ, ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ, ಬೆಳ್ಳುಳ್ಳಿ ಹಾಕಿದ್ದೀವಿ. ಈಗ ಹೊಗೆ ಸೊಪ್ಪನ್ನು ಸೇರಿಸ್ತೀವಿ. ಈಗ ನೋಡಿ ಈ ಥರ ಮೆಣಸಿನ್ಕಾಯಿನ ರುಬ್ಕೋಬೇಕು, ನೀಟಾಗಿ ಚೆನ್ನಾಗಿ ರುಬ್ಕೋಬೇಕು. ಪೂರ್ತಿ ಪೇಸ್ಟ್ ಆಗೋ ಅವಶ್ಯಕತೆ ಏನಿಲ್ಲ. ಒಂಥರ ಏನಂದರೆ ಆ ಖಾರ ಎಲ್ಲ ಬಿಟ್ಕೋಬೇಕು ಅಂದರೆ ಈ ಥರ ನಾವು ರುಬ್ಕೊಂಬಿಟ್ರೆ ಒಳ್ಳೆಯದು. ಕಲ್ಲಲ್ಲೇ ರುಬ್ಕೋಬೇಕು, ಯಾಕಂದರೆ ಹೀಟ್ ಜನ್ರೇಟ್ ಆಗೋಲ್ಲ. ಹೀಟ್ ಜನ್ರೇಟ್ ಆಗಬಾರ್ದು. ಮಿಕ್ಸಿಲಿ ಮಾಡಿದಾಗ ಏನಾಗುತ್ತೆ, ಅದು ಹೀಟ್ ಜನ್ರೇಟ್ ಮಾಡುತ್ತೆ. ಇದು ಹೀಟ್ ಜನ್ರೇಟ್ ಮಾಡಲ್ಲ. ಈಗ ನಾವು ಕಲ್ಲು ಮಾಮೂಲಿ ಒಳ್ಕಲ್ಲಲ್ಲಿ ರುಬ್ಕೊಂಡ್ರೂ ಒಳ್ಳೆಯದೇ, ಹೀಟ್ ಜನ್ರೇಟ್ ಆಗಬಾರ್ದು ಅಷ್ಟೇ ಮೇವಿನ ಉದ್ದೇಶ. ಈಗ ನೆಕ್ಸ್ಟ್ ಪ್ರೊಸೀಜರ್ ಏನಂದರೆ, ಅದು ಡೆವಲಪ್ಮೆಂಟಿಗೆ ಆಯಿತು, ಗಿಡ ಬೆಳವಣಿಗೆಗೆ. ಈಗ ಕೀಟ ಬಾಧೆ ಅಂದರೆ ಏನದು, ನಾವು ಇನ್ಸೆಕ್ಟಿಸೈಡ್ಗೆ ಏನು ಮಾಡ್ತೀವಿ ಅಂದರೆ, ಸಾವಯವ ಕೃಷಿಲಿ, ನೈಸರ್ಗಿಕ ಕೃಷಿಲಿ ಅಗ್ನಿಯಸ್ತ್ರ ಅಂತ ಒಂದು ಔಷಧಿಯನ್ನು ತಯಾರಿಸ್ತೀವಿ. ಅಗ್ನಿಯಸ್ತ್ರ ತಯಾರಿಸಲಿಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಒಂದು 5 kg ಬೇವಿನ ಸೊಪ್ಪು ಬೇಕಾಗುತ್ತೆ, ಎಳೆ ಬೇವಿನ ಸೊಪ್ಪು. ಆಮೇಲೆ 1 kg ಬೆಳ್ಳುಳ್ಳಿ, ನಾಟಿ ಬೆಳ್ಳುಳ್ಳಿ ಆದರೆ ತುಂಬ ಒಳ್ಳೆಯದು. ಈ ಜವಾರಿ ಬೆಳ್ಳುಳ್ಳಿ ಅಂತ ಏನು ಹೇಳ್ತೀವಿ ಅದೇ ಒಳ್ಳೆಯದು. ಅದು ಸಿಗದೇ ಇದ್ದಾಗ ಬೇರೆ ಬೆಳ್ಳುಳ್ಳಿ ತೊಗೊಳ್ಳಿ. ಸೊ ಅದಾದಮೇಲೆ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಖಾರವಾಗಿರೋ ಮೆಣಸಿನ್ಕಾಯಿನ 1 kg ಅಥವಾ 3/4 kg ತೊಗೊಂಡು ಆಮೇಲೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಇಲ್ಲಾಂದರೆ ನಾವು ಕಲ್ಲಲ್ಲಿ ಚಚ್ಕೋಬೇಕು, ಮಿಕ್ಸಿಗೆ ಹಾಕಬಾರ್ದು. ಯಾಕಂದರೆ ಮಿಕ್ಸಿಲಿ ಕತ್ತರಿಸುತ್ತೆ, ಆಮೇಲೆ ಹೀಟ್ ಜನ್ರೇಟ್ ಆಗುತ್ತೆ. ಇದರಲ್ಲಿ ಅಷ್ಟು ಹೀಟ್ ಜನ್ರೇಟ್ ಆಗೋಲ್ಲ. ನಾವು ಕೈಯಲ್ಲಿ ಒಳ್ಕಲ್ಲಲ್ಲಿ ರುಬ್ಕೊಂಡ್ರೆ ಇನ್ನೂ ಒಳ್ಳೆಯದು. ಸೊ ನಾನು ಜಾಸ್ತಿ ಪ್ರಮಾಣದಲ್ಲಿ ತಯಾರು ಮಾಡೋದ್ರಿಂದ ನಾನು ಈ ಥರ ಒಂದು ಗ್ರೈಂಡರ್ ಇಟ್ಕೊಂಡಿದ್ದೀನಿ. ಗ್ರೈಂಡ್ರಲ್ಲಿ ಬೇಗ ಮಾಡ್ಕೊತೀನಿ. ಸೊ ಈಗ ಫಸ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. 1 kg ಬೆಳ್ಳುಳ್ಳಿಗೆ. ಔಷಧಿ ಇದೊಂದು 12ರಿಂದ 15 ಲೀಟ್ರ್ ಔಷಧಿ ಆಗುತ್ತೆ. ಮೆಣಸಿನ್ಕಾಯಿ ಸಪ್ರೇಟು, ಬೆಳ್ಳುಳ್ಳಿ ಸಪ್ರೇಟು. ಬೆಳ್ಳುಳ್ಳಿನೂ ಜಾಸ್ತಿ ಆಗೋಗುತ್ತೆ, ಇದು ಅರಿಯಲ್ಲ. ಸೊ ಒಂದು ಸ್ವಲ್ಪನೇ ತೆಕ್ಕೊಳ್ತೀನಿ. ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಹಾಂ, 1/4 kg ಅಷ್ಟು. ಹಾಂ ಹೌದು. ನೈಸರ್ಗಿಕ ಕೃಷಿಲಿ ನಾವು ಮೊದಲನೇ ದಿವಸದಿಂದನೂ ತಯಾರಾಗಿರಬೇಕು. ಯುದ್ಧ ಕಾಲ ಶಸ್ತ್ರಾಭ್ಯಾಸ ಅನ್ನೋ ಥರ ಅದಲ್ಲ ಇದು. ನಾವು ಕೆಮಿಕಲ್ ಫಾರ್ಮಿಂಗಲ್ಲಿ ಏನಾಗುತ್ತೆ, ಹುಳ ಬಂದಾಗ ತೊಗೊಂಡೋಗಿ ಔಷಧಿ ಅಂಗಡಿಯವರಿಗೆ, ಇವರಿಗೆ ಔಷಧಿ ಅಂಗಡಿಯವ್ರಿಗೆ ತೊಗೊಂಡೋಗಿ ತೋರಿಸ್ತೀವಿ, ಫೋಟೋನ ತೋರಿಸ್ತೀವಿ ಅಥವಾ ಎಲೆ ತೊಗೊಂಡೋಗಿ ತೋರಿಸ್ಬಿಟ್ಟು ಔಷಧಿ ತೊಗೊಂಬಂದು ಹೊಡಿತೀವಿ, ಹುಳ ಉದುರೋಗುತ್ತೆ, ಮುಂದಿನ ವಾರ ಇನ್ನೊಂದೇನೋ ಬರುತ್ತೆ. ಇದು ಆ ಥರ ಅಲ್ಲ. ಇದು ಮೊದಲನೇ ದಿವಸದಿಂದ ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್, ಆ ಥರ ಇದು. ಸೊ ನಾವು ಇದನ್ನು ಮೊದಲನೇ ದಿವಸದಿಂದ ನಾವು ಪ್ರಿಕಾಷನ್ ತೊಗೊಂಡೇ ಹೋಗ್ತೀವಿ. ಸೊ ಈಗ ಅಗ್ನಿಯಸ್ತ್ರ, ನಾವು ಇದಕ್ಕೆ ಅಗ್ನಿಯಸ್ತ್ರಕ್ಕೆ ನಾವು ಏನಂದರೆ ಒಂದು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಬೇವಿನ ಸೊಪ್ಪು, ಆಮೇಲೆ ಹೊಗೆ ಸೊಪ್ಪು, ಇದನ್ನು ಗಂಜಲದಲ್ಲಿ ನಾವು ನಾಟಿ ಹಸುವಿನ ಗಂಜಲದಲ್ಲಿ ಬೇಯಿಸಬೇಕು. ಈ ನಾಟಿ ಹಸುವಿನ ಗಂಜಲದಲ್ಲಿ ಹೆಂಗೆ ಬೇಯಿಸೋದು ಅಂದರೆ, ಫಸ್ಟು ಬೇವಿನ ಸೊಪ್ಪು ಒಂದು 5 kg ತೊಗೋಬೇಕಾಗುತ್ತೆ. 5 kg ಬೇವಿನ ಸೊಪ್ಪನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಜಜ್ಜಬೇಕಾಗುತ್ತೆ. ಅದು ರಸ ಬಿಡಬೇಕು. ಪೇಸ್ಟ್ ಮಾಡ್ಕೊಳಕ್ಕೆ ಆಗಲ್ಲ, ನಮಗೆ ಕಷ್ಟ ಆಗ್ಬೋದು. ಸೊ ಪೇಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಟ್ ರಸ ಬಿಡೋ ಅಷ್ಟು ಜಜ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಸೊ ಇದು ಬೇವಿನ ಸೊಪ್ಪು, ಜಜ್ಕೊಂಡಿರೋವಂಥದ್ದು ಬೇವಿನ ಸೊಪ್ಪು. ಓಕೆ, ಇದ್ರ ಮೇಲೆ ಹಸಿಮೆಣಸಿನ್ಕಾಯಿ ಈ ಥರ ಜಜ್ಕೊಂಡಿರೋದು, ಇದು ಬೆಳ್ಳುಳ್ಳಿ ಜಜ್ಕೊಂಡಿರೋದು. ಇದಾದಮೇಲೆ ಹೊಗೆ ಸೊಪ್ಪು. ನಾವು ಹೊಗೆ ಸೊಪ್ಪು, ನಾವು ಉಡಿ ಅಂತ ಏನು ಹೇಳ್ತೀವಿ ಅದನ್ನು ತೊಗೊಂಡ್ರೆ ಸಾಕು. ಒಳ್ಳೆ ಹೊಗೆ ಸೊಪ್ಪು ಏನು ಬೇಡ, ಹೈ ಕ್ವಾಲಿಟಿ ಹೊಗೆ ಸೊಪ್ಪು ತೊಗೊಳ್ದೇ ಇದ್ರೂ ತೊಂದರೆ ಇಲ್ಲ. ಉಡಿ ಅಂತ ಏನು ಸಿಗುತ್ತೆ, ಇದು ನಮಗೆ 10 ರೂಪಾಯಿ 15 ರೂಪಾಯಿಗೆಲ್ಲ ಸಿಗುತ್ತೆ, ನಮ್ಮ ರೈತರ ಹತ್ರನೇ ಸಿಗುತ್ತೆ. ಸೊ ಅವ್ರ ಹತ್ರ ನಾವು ಕಲೆಕ್ಟ್ ಮಾಡ್ಕೋಬೇಕು. ಸೊ ಅದನ್ನು ತೊಗೊಂಡ್ರೆ ನಮಗೆ ಇದು ಇಷ್ಟು ಗಂಜಲದಲ್ಲಿ ಬೇಯಿಸ್ಬೇಕಾಗುತ್ತೆ. ಇದು ಗಂಜಲನ ಈ ಥರ ಒಂದು ಮಡಿಕೆ ತೊಗೋಬೇಕು. ಸುಮಾರು ಒಂದು 20 ಲೀಟ್ರ್ ಕೆಪಾಸಿಟಿ ಉಳ್ಳೋವಂಥ ಮಡಿಕೆ ತೊಗೊಂಡು ಇದಕ್ಕೆ ನಾವು ಒಂದೊಂದೇ ಐಟಮ್ ಹಾಕೋಬೇಕು. ಇದು ಕಾಯಕ್ಕೆ ಶುರು ಆದ ತಕ್ಷಣ ಅವಾಗ ಹಾಕಬೇಕು. ಆಮೇಲೆ ನಾವು ಉರಿ ಕೊಡಬೇಕಾಗುತ್ತೆ. ಒಂದು 4 ಕುದಿನ ನಾವು ಕುದಿಸ್ಬೇಕಾಗುತ್ತೆ. 4 ಕುದಿ ಕುದಿಸ್ಬಿಟ್ರೆ ನಮಗೆ ಇದು ಔಷಧಿ ತಯಾರಾಗುತ್ತೆ. ಇದು ನೋಡಿ ಬೇವಿನ ಸೊಪ್ಪು. ಎಷ್ಟು ಲೀಟರ್ ಗಂಜಲಕ್ಕೆ ಎಷ್ಟು? ಇದು ಒಂದು ಸುಮಾರು ಒಂದು 15 ಲೀಟರ್ ಗಂಜಲ ಇದೆ. 15 ಲೀಟರ್ ಗಂಜಲಕ್ಕೆ ನಾವು 5 kg ಇದು ಬೇವಿನ ಸೊಪ್ಪು ಹಾಕಿದ್ದೀವಿ. ಈಗ 1 kg ಅಷ್ಟು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಾಂ, ಜಜ್ಕೊಂಡು ಏನಂದರೆ ಖಾರ ಬಿಡಬೇಕು ಅನ್ನೋ ಉದ್ದೇಶ. ಹಸಿಮೆಣಸಿನ್ಕಾಯಿ, ಅದಾದಮೇಲೆ ಬೆಳ್ಳುಳ್ಳಿ ಇರುತ್ತೆ ನೋಡಿ, ಬೆಳ್ಳುಳ್ಳಿ ಜಜ್ಕೊಂಡಿರೋ ಬೆಳ್ಳುಳ್ಳಿ,
ಎಷ್ಟು ಪ್ರಮಾಣದಲ್ಲಿ ಅಂತೇನಿಲ್ಲ. 1 kg ಹೊಗೆ ಸೊಪ್ಪು. ಇದು ಹೊಗೆ ಸೊಪ್ಪು ತೂಕ ಇರಲ್ಲ, ಹಂಗಾಗಿ ಜಾಸ್ತಿ ಅನಿಸ್ಬೋದು ನಿಮಗೆ. ತೂಕ ಇರಲ್ಲ, ಇದು ಎಲ್ಲ ಒಣಗಿರೋದಲ್ಲ. ಸಾಕು. ಇದು ಅಗ್ನಿ ಅಸ್ತ್ರ ನೋಡಿ. ನಾವು ಆವಾಗಲೇ ಸಗಣಿ ಹಾಕಿದ್ವಿ, ಐ ಮೀನ್ ಗಂಜಲ ಒಂದು 15 ಲೀಟ್ರಷ್ಟು ಗಂಜಲ ತೊಗೊಂಡು ಗಂಜಲದಲ್ಲಿ ನಾವು ಏನು ಮಾಡಿದ್ವಿ, ಬೇವಿನ ಸೊಪ್ಪನ್ನ ಸೇರಿಸಿದ್ವಿ. ಬೇವಿನ ಸೊಪ್ಪು ಆದಮೇಲೆ ಹಸಿಮೆಣ್ಸಿನ್ಕಾಯಿ ಸೇರಿಸಿದ್ವಿ. ಅದಾದಮೇಲೆ ಬೆಳ್ಳುಳ್ಳಿ ಸೇರಿಸ್ಕೊಂಡ್ವಿ. ಅದಾದಮೇಲೆ ಹೊಗೆ ಸೊಪ್ಪು ಸೇರಿಸ್ಕೊಂಡ್ವಿ. ಇದಿಷ್ಟನ್ನು ನಾವು ಗಂಜಲದಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಈ ಥರ ಮಣ್ಣಿನ ಮಡಿಕೆಯಲ್ಲಿ ಚೆನ್ನಾಗಿ ಕುದಿಸಿದ್ರೆ ಏನಂದರೆ ಒಂದು 4 ಕುದಿ ಬರಬೇಕು. ಅಂದರೆ ಒಂದು ಕುದಿ ಬರುತ್ತೆ, ಮೇಲ್ ತನಕ ಬರುತ್ತೆ. ಆವಾಗ ಏನು ಮಾಡಬೇಕು, ಉರಿನ ಕಮ್ಮಿ ಮಾಡ್ಕೋಬೇಕು, ಉರಿ ಹಿಂದಕ್ಕೆ ಎಳ್ಕೊಬೇಕು, ಮತ್ತೆ ಕುದಿ ಕೊಡಬೇಕು. ಈ ಥರ ಹಿಂಗೆ ಮಾಡಿದ್ರೆ ಸರಿ ಕೆಳಗೆ ಹೋಗುತ್ತೆ. ಮತ್ತೆ ಉರಿ ಕೊಟ್ಟಾಗ ಕುದಿ ಬರುತ್ತೆ. ಉರಿ ಕಮ್ಮಿ ಮಾಡಬೇಕು, ಕೆಳಗೆ ಹೋಗಬೇಕು. ಇದು ಮತ್ತೆ ಉರಿ ಕೊಟ್ಟಾಗ ಹುಕ್ಕುತ್ತೆ, ಕುದಿಯುತ್ತೆ. ಸೊ ಈ ಥರ 4 ಬಾರಿ ಮಾಡಿದ್ಮೇಲೆ ಅದು ರೆಡಿ ಆಯಿತು ಅನ್ನೋ ಇದು. ಸೊ ಇದನ್ನು ನಾವೇನು ಮಾಡಬೇಕು, ಒಂದು 4 ದಿವಸ ಹಿಂಗೇ ಈ ಮಡಿಕೆಯಲ್ಲೇ ಇದನ್ನು ಕಳಿಯಕ್ಕೆ ಬಿಟ್ಬಿಡಬೇಕು. ಇದು ಅವಾಗ ಏನಾಗುತ್ತೆ, ಈ ಗಂಜಲಕ್ಕೆ ಈ ಬೇವಿನ ಸೊಪ್ಪಿಂದಿರ್ಬೋದು, ಇದು ಮೆಣಸಿನ್ಕಾಯ್ದು, ಆಮೇಲೆ ಬೆಳ್ಳುಳ್ಳಿದು, ಇದು ಎಲ್ಲದ್ರದ್ದು ಔಷಧಿ ಗುಣ, ಖಾರ ಏನಿರುತ್ತೆ, ಹೊಗೆ ಸೊಪ್ಪಿನ ಘಾಟು ಎಲ್ಲದನ್ನು ಏನಾಗುತ್ತೆ ಗಂಜಲದ ಜೊತೆ ಸೇರಿಕೊಳ್ಳುತ್ತೆ. ಚೆನ್ನಾಗಿ ಸೇರಿಕೊಂಡಾಗ ಇದನ್ನು ಗಂಜಲನ ನಾವೇನು ಮಾಡ್ತೀವಿ, 4 ದಿವಸ ಆದಮೇಲೆ ಇದನ್ನು ಚೆನ್ನಾಗಿ ಒಂದು ತೆಳ್ಳನೆ ಬಟ್ಟೆ ತೊಗೊಂಡು ಸೋಸ್ಕೋತೀವಿ. ಹಿಂಡಿ ಸೋಸ್ಕೊಂಡಾಗ ಏನಾಗುತ್ತೆ, ಅದು ಔಷಧಿ ತಯಾರಾಗುತ್ತೆ. ಈ ಔಷಧಿನ ಸ್ಪ್ರೇ ಮಾಡೋದು ಹೆಂಗೆ ಅಂದರೆ, ಇದಕ್ಕೆ ನೀರು ಹಾಕೇ ಇರಲ್ಲ, ಒಂಚೂರು ನೀರು ಹಾಕಿರಲ್ಲ, ಬರೀ ಗಂಜಲದಲ್ಲೇ ಬೇಯಿಸಿರ್ತೀವಿ. ಸೊ ಇದನ್ನು ಬಳಸೋ ವಿಧಾನ ಏನಂದರೆ, ನಾವು ಇದಕ್ಕೆ ಏನು ಮಾಡ್ತೀವಿ, ಒಂದು ಕ್ಯಾನ್ ಔಷಧಿಗೆ 1 ಲೀಟ್ರಿಗೆ 30 ml ಇಂದ 40 ml ಅಂತ ಹೇಳ್ತೀವಿ. 30ರಿಂದ 40 ml ಅಂದರೆ ಒಂದು ಕ್ಯಾನ್ ಅಂದರೆ ಒಂದು 15ರಿಂದ 16 ಲೀಟ್ರ್ ಇರುತ್ತೆ. ಸೊ ಅರ್ಧ ಲೀಟ್ರಷ್ಟು ನಾವು ಔಷಧಿನ ಇದನ್ನು ಈ ಔಷಧಿನ ಸೋಸಿರೋದನ್ನು ಅರ್ಧ ಲೀಟ್ರಷ್ಟು ನಾವು ಕ್ಯಾನ್ಗೆ ಹಾಕ್ಕೊಂಡು ಸ್ಪ್ರೇ ಕೊಡಬೇಕಾಗತ್ತೆ. ಸ್ಪ್ರೇ ಕೊಟ್ಟಾಗ ಹುಳಗಳನ್ನು ಕಂಟ್ರೋಲ್ ಮಾಡ್ಬೋದು. ಇನ್ನೊಂದು ಮುಖ್ಯ ಒಂದು ವಿಚಾರ ಹೇಳಬೇಕಂದ್ರೆ, ಇದು ಸಾವಯವ ಕೃಷಿಲಿ ಅಗ್ನಿ ಅಸ್ತ್ರ, ಬ್ರಹ್ಮಾಸ್ತ್ರ ಇವೆಲ್ಲದನ್ನು ಹುಳ ಬಂದಾಗ ಕಂಟ್ರೋಲ್ ಮಾಡುತ್ತೆ. ಏನಂದರೆ ಹುಳನ ಸಾಯಿಸೋದಿಲ್ಲ, ಯಾವುದೇ ಕಾರಣಕ್ಕೂ ಯಾವುದನ್ನು ಸಾಯಿಸಲ್ಲ, ಬರ್ದಂಗೆ ಕಂಟ್ರೋಲ್ ಮಾಡುತ್ತೆ. ಪ್ಲ್ಯಾಂಟಲ್ಲಿ ಇಮ್ಯುನಿಟಿ ಪವರ್ ಅಂತ ಏನಿರುತ್ತೆ ಅದನ್ನು ಜಾಸ್ತಿ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಹುಳನ ಸಾಯಿಸೋದಿಲ್ಲ. ಅದನ್ನು ಮಿಸ್ಕನ್ಸೆಪ್ಷನ್ ಬಿಡಬೇಕು. ಈಗ ನಾನು ಹುಳ ಬಂದಿದೆ, ಅಗ್ನಿ ಅಸ್ತ್ರ ಹೊಡೆದೆ, ಹುಳನೇ ಸಾಯಲಿಲ್ಲ ಅಂತ ಹೇಳ್ತಾರೆ, ತಪ್ಪದು. ನಾವು ಈ ಸಾವಯವ ಕೃಷಿ, ನೈಸರ್ಗಿಕ ಕೃಷಿಲಿ ನಾವೇನಂದರೆ ಈ ಔಷಧಿಗಳನ್ನ, ಪರಿಕರಗಳನ್ನ ನಾವು ಮೊದಲನೇ ದಿನದಿಂದ ನಾವು ಬಳಸ್ತಾ ಹೋಗಬೇಕು. ನಾವೀಗ ನಾಟಿ ಮಾಡಿದ್ದು 1 ವಾರಕ್ಕೆ ನಾವು ಈ ಥರ ಒಂದು ಸ್ಪ್ರೇ ಕೊಟ್ಟಾಗ ನೆಕ್ಸ್ಟ್ ಯಾವುದೇ ಥರದ ರೋಗಗಳು ಬರ್ದಂಗೆ, ಕಾಯಿಲೆ ಬರ್ದಂಗೆ, ಹುಳಗಳು ಬರ್ದಂಗೆ ನೋಡ್ಕೊತಾ ಹೋಗುತ್ತೆ. ಇದಾಗಿರ್ಬೋದು. ಬ್ರಹ್ಮಾಸ್ತ್ರ ಅಂತ ಇನ್ನೊಂದು ಅಸ್ತ್ರ ಇದೆ, ನೀಮಸ್ತ್ರ ಅಂತ ಇದೆ. ಸೊ ಇವೆಲ್ಲದನ್ನು ಏನಂದರೆ ನಾವು ಮೊದಲನೇ ದಿವಸದಿಂದನೂ ನಾವು ಒಂದೊಂದೇ ಅಸ್ತ್ರಗಳನ್ನು ನಾವು ಒಂದು ವಾರಕ್ಕೆ ಒಂದೊಂದು ಅಸ್ತ್ರಗಳನ್ನು ನಾವು ಸ್ಪ್ರೇ ಮಾಡ್ತಾ ಹೋದಾಗ ಯಾವುದೇ ಥರದ ರೋಗ ಬರೋಲ್ಲ, ಯಾವುದೇ ಥರದ ಫಂಗಸ್ ಬರೋಲ್ಲ. ಸೊ ಬಂದ ಮೇಲೆ ನಾವು ಹೊಡೆದಾಡೋದು ಅಲ್ಲ ಇದರಲ್ಲಿ. ಇದಿಷ್ಟು ನಾವು ಈಗ ಮೊದಲಿನಿಂದ ನೋಡ್ಕೊಬಂದಲ್ಲ. ಈ ಗಂಜಲಕ್ಕೆ ಒಂದು ಏನು ಮಾಡಿದ್ವಿ, 15 ಲೀಟ್ರಷ್ಟು ಗಂಜಲಕ್ಕೆ ಬೇವಿನ ಸೊಪ್ಪು ಸೇರಿಸಿದ್ವಿ. ಅದಾದಮೇಲೆ ಮೆಣಸಿನ್ಕಾಯಿ ಸೇರಿಸಿದ್ವಿ. ಅದಾದಮೇಲೆ ಬೆಳ್ಳುಳ್ಳಿ ಸೇರಿಸಿದ್ವಿ. ಆಮೇಲೆ ಹೊಗೆ ಸೊಪ್ಪು ಸೇರಿಸಿದ್ವಿ. ಇದಿಷ್ಟನ್ನು ಸೇರಿಸಿ ಮಾಡೋದೇ ಅಗ್ನಿ ಅಸ್ತ್ರ. ಇದು ಅಗ್ನಿ ಅಸ್ತ್ರ ಮಾಡೋ ವಿಧಾನ ಪೂರ್ತಿ ನೋಡಿದ್ದೀರಾ ಅಂತ ಭಾವಿಸಿದ್ದೀನಿ.